ಈ ವಿಡಿಯೋದಲ್ಲಿ ರೀಅಡ್ಮಿಷನ್ ಈ ಅಕಾಡೆಮಿಕ್ ಇಯರ್ಗೆ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಕಾಲೇಜ್ ಅಡ್ಮಿನ್ ಲಾಗಿನ್ ಆಗಿ ನೋಡಿ. ಈಗ ಪ್ರೆಸೆಂಟು ನಾನು 22 ಬ್ಯಾಚಲ್ಲಿ ಅಡ್ಮಿಷನ್ ಆಗಿರೋ ಒಂದು ಹುಡುಗಂದು ರೀಅಡ್ಮಿಷನ್ ಮಾಡ್ತೀನಿ. ಈ ಪರ್ಟಿಕ್ಯುಲರ್ ಸ್ಟೂಡೆಂಟದ್ದು ರೀಅಡ್ಮಿಷನ್ ಆಗಬೇಕು ಈ ಅಕಾಡೆಮಿಕ್ ಇಯರ್ಗೆ. ಈಗ ಪ್ರೆಸೆಂಟ್ಲಿ ಅವನು 6th ಸೆಮಿಸ್ಟ್ರಲ್ಲಿದ್ದಾನೆ. ಫಸ್ಟು ಅವನ್ನ ಅಡ್ಮಿಷನ್ಸ್ಗೆ ಹೋಗಿ ಸ್ಟೂಡೆಂಟ್ ಡಿಪ್ರಮೋಟ್ ಮಾಡಬೇಕು ಸ್ಟೂಡೆಂಟ್ನ. ಈಗ ಅಕಾಡೆಮಿಕ್ ಇಯರ್ ಅಡ್ಮಿಟೆಡ್ ಇಯರ್ 22 ಪ್ರೋಗ್ರಾಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೆಸೆಂಟ್ ಸೆಮಿಸ್ಟರ್ ನೋಡಿ 6th. ಡಿಪ್ರಮೋಟು ಸೆಮಿಸ್ಟರ್ ವೈಸ್ ಬ್ಯಾಕ್ ಸ್ಟೆಪ್ ಬೈ ಸ್ಟೆಪ್ಪೇ ಹೋಗಬೇಕು. 6 ಇದ್ದರೆ 5 ಇದ್ದರೆ 5 ಆದಮೇಲಿಂದ 4 ಆದಮೇಲಿಂದ 3 ಆ ಥರ. ಈಗ ಸ್ಟೂಡೆಂಟು ಪ್ರೆಸೆಂಟ್ಲಿ 3rd ಸೆಮಿಸ್ಟ್ರಿಗೆ ಬಂದಿರ್ತಾರೆ ನೋಡಿ. ಈ ಪ್ರೆಸೆಂಟ್ ಸ್ಟೂಡೆಂಟು 3rd ಸೆಮಿಸ್ಟ್ರಲ್ಲಿದ್ದಾರೆ. ಅದಾದ ನಂತರ ರಿವ್ಯೂ ಕ್ಲಿಕ್ ಮಾಡಿ ರೀಅಡ್ಮಿಷನ್ ರಿಕ್ವೈರ್ಡ್. ನೆಕ್ಸ್ಟ್ ರೀಅಡ್ಮಿಷನ್ ಅಂತ ಇದೆ. UG ಸೆಲೆಕ್ಟ್ ಮಾಡಿ ಎಕ್ಸಿಸ್ಟಿಂಗ್. ಇದರಲ್ಲಿ ನೋಡಿ, ಇಲ್ಲಿ ಬಂದಿದೆ ಸ್ಟೇಟಸ್ಸು. ರೀಅಡ್ಮಿಟ್ ಕ್ಲಿಕ್ ಮಾಡಿ. ಈ ಇಯರಲ್ಲಿ 25-26 ಸೆಲೆಕ್ಟ್ ಮಾಡಿ ಅಡ್ಮಿಷನ್ ಆಗ್ತಿರೋದು 3rd ಸೆಮಿಸ್ಟ್ರಿಗೆ. ಸಬ್ಮಿಟ್ ಕ್ಲಿಕ್ ಮಾಡಿ. ಸೊ ಪೇಮೆಂಟ್ ಲಿಂಕ್ ಓಪನ್ ಆಗಿರುತ್ತೆ. ಆಫ್ಲೈನ್ ಕ್ಲಿಕ್ ಮಾಡಿ ಎಸ್ ಅಂತ ಕೊಟ್ಟು ಏನಿದೆ ಚಲನ್ನು ಅದನ್ನು ಅಪ್ಡೇಟ್ ಮಾಡಿ. ಸಬ್ಮಿಟ್ ಮಾಡಿ. ಇಲ್ಲಿ ಬಂದು ಆ ಪೇಮೆಂಟ್ನ ಅಪ್ರೂವ್ ಮಾಡಬೇಕು. ರೀಅಡ್ಮಿಷನ್ UG ರೀಅಡ್ಮಿಷನ್ ಆಫ್ಲೈನ್ ಪೇಮೆಂಟ್ ಅಪ್ರೂವಲ್. ಅಕಾಡೆಮಿಕ್ ಇಯರ್ 22-23 UG ಪ್ರೋಗ್ರಾಮ್ ಇಲ್ಲಿ ಬಂದಿದೆ. ಇದಾದಮೇಲಿಂದ ಅಡ್ಮಿಷನ್ನ ಸಬ್ಮಿಟ್ಟು ಯೂನಿವರ್ಸಿಟಿ ಮಾಡಿದ್ರೆ ಈಗ ರೀಅಡ್ಮಿಷನ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಯೂನಿವರ್ಸಿಟಿಯಿಂದ ನೀವು ಅಪ್ರೂವಲ್